ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನು ಆರಾಧ್ಯ ಮಲೆಬೆಟ್ಟು. ಮೊನ್ನೆಲ್ಲ ನಂದು ವಿಡಿಯೋ ನೋಡಿದ್ರಲ್ಲ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇವತ್ತು ನಾನು ಹರಿವೆ ಬೀಜ ಸಂರಕ್ಷಣೆ ಬಗ್ಗೆ ಹೇಳಿಕೊಡ್ತೇನೆ. ಮೊನ್ನೆ ಬದನೆ ಬೀಜದ ಸಂರಕ್ಷಣೆ ಹೇಳಿಕೊಟ್ಟೆಲ್ಲ. ಇವತ್ತು ನೋಡಿ, ಯಾನ್ವಿ ಮತ್ತೆ ವೃಷ್ಟಿ, ಆದಿತ್ಯ ಎಲ್ಲ ಇದ್ದಾರೆ. ಈಗ ನಾನು ಇದು ಹರಿವೆ ಬೀಜದ್ದು ಕಟ್ ಮಾಡುದು ಹೇಗೆ ಮತ್ತೆ ಬೀಜ ಹೇಗೆ ಮಾಡುದು ಅಂತ ಹೇಳಿಕೊಡ್ತೇನೆ. ಇದು ನೋಡಿ ಸುಂದರಿ ಹರಿವೆ. ಇದು ಮಂಗಳೂರು ಕಡೆ, ನಮ್ಮ ಕಡೆ ಎಲ್ಲ ಚಂದ ಆಡಿ ಬೆಳಿತದೆ. ಇದದ್ದು ನಾನು ಬೀಜ ತೋರಿಸ್ತೇನೆ ತೆಗೆದು. ಇದು ಬೆಳೆದಿದ್ದಕ್ಕೆ ಅಂತ ಉದಾಹರಣೆ ಇದು ನೋಡಿ, ಎಷ್ಟು ಆಗಿದೆ ನೋಡಿ. ಇದು ಬೆಳೆದಿದೆ ಅಂತ ಅರ್ಥ. ಈಗ ನಾನು ಅದನ್ನು ಕಟ್ ಮಾಡಿ ತೋರಿಸ್ತೇನೆ. ಅದಕ್ಕಿಂತ ಮೊದಲು ಇದನ್ನು ತಡಪೆ ಅಂತ ಇಟ್ಕೊಳ್ಬೇಕು, ಮತ್ತೆ ಕತ್ರಿ ಇಟ್ಕೊಳ್ಬೇಕು. ತಡಪೆಗೆ ನಿಮ್ಮ ಕಡೆಯಲ್ಲಿ ಏನ್ ಹೇಳ್ತಾರೆ ಮತ್ತೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಈಗ ನಾನು ಕತ್ತರಿಸ್ತೇನೆ, ಇಲ್ಲಿಂದ ಕತ್ತರಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಬೆಳೆದಿರ್ತಾರೆ. ಅದನ್ನು ಹೀಗೆ ತೆಗಿಬೇಕು, ಅದು ಸಮೇತ ತೆಗಿಬೇಕು. ಇದನ್ನು ಕೂಡ ತೆಗಿಬೇಕು ನೋಡಿ. ಮತ್ತೆ ಲಾಸ್ಟ್ಗೆ ಇದ್ರಲ್ಲಿ ಏನು ಸಹ ಉಳಿಬಾರ್ದು, ಎಲ್ಲ ತೆಗ್ದೇ ಬಿಡ್ಬೇಕು. ಇದು ನೋಡಿ ಕೋಲ್ ತರ ಇರ್ತದೆ. ಇದಕ್ಕೆ ನಾವು ನೀರ್ ಹಾಕಿ ಗೊಬ್ಬರ ಹಾಕಿದ್ರೆ ಇದು ಇನ್ನೊಮ್ಮೆ ಬೆಳಿತದೆ, ಮತ್ತೊಮ್ಮೆ ಚಿಗುರ್ತದೆ, ಮತ್ತೆ ಇನ್ನೊಮ್ಮೆ ಹೂ ಬೆಳಿತದೆ. ಆದ್ಮೇಲೆ ಅಷ್ಟೇ ನಮಗೆ ಬೀಜ ಸಿಗ್ತದೆ ನಮಗೆ. ನಮ್ಮ ಮನೆಯಲ್ಲಿ 8 ವೆರೈಟಿಯ ಹರಿವೆ ಉಂಟು. ಅದನ್ನು ನಾನು ಪರಿಚಯ ಮಾಡಿಸ್ತೇನೆ. ಅದಕ್ಕಿಂತ ಮೊದಲು ಈ ಹರಿವೆದ್ದು ಬೀಜ ಹೇಗೆ ತೆಗೆಯುವುದು ಅಂತ ತೋರಿಸಿಕೊಡ್ತೇನೆ. ನೋಡಿ, ಇಲ್ಲಿ ನಾನು ಒಣಗ್ಲಿಕ್ಕೆ ಇಟ್ಟಿದ್ದೇನೆ ತುಳಸಿ ಕಟ್ಟಿ ಹತ್ರ. ಅದು ಇಲ್ಲಿ ತುಂಬಾ ಬಿಸಿಲು ಬೀಳ್ತದೆ, ಹಾಗೆ ನಾನು ಇಲ್ಲಿ ಇಟ್ಟಿದ್ದೇನೆ. ನಿಮಗೆ ಸಾಂಬಾರಿಗೆ ಬೇಕಾದ್ರೆ ದಂಟು ಇವತ್ತೇ ಇದನ್ನು ಹೀಗೆ ತೆಗೆದ್ರೆ ಆಯ್ತು. ಹೀಗೆ ತೆಗೆದು ಬಿಟ್ರೆ, ಯಾವತ್ತು ತೆಗ್ದಿದ್ದೀರಾ ಅವತ್ತೇ ತೆಗೆದು ಬಿಟ್ರೆ ಆಯ್ತು. ಇದನ್ನು ಹೀಗೆ ನೋಡಿ, ಹೀಗೆ ಕ್ಲೀನ್ ಆಗಿ ತೆಗಿಬೇಕು. ಆದ್ಮೇಲೆ ನಿಮಗೆ ಬೇಕಿದ್ರೆ ಹೀಗೆ ಇಡ್ಬೋದು. ಆದ್ಮೇಲೆ ಇದನ್ನು ತೆಗ್ದು ಹೀಗೆಲ್ಲ ಇದನ್ನೆಲ್ಲ 3 ದಿನ ಒಣಗಿಸಿ ಆದ್ಮೇಲೆ ಹೀಗೆ ಆಗ್ತದೆ ನೋಡಿ. ಎಲ್ಲ ಒಣಗಿ ಹೋಗಿ ಹೀಗೆ ಆಗ್ತದೆ. ಆದ್ಮೇಲೆ ಹೀಗೆ ಆಗ್ತದೆ ಬೀಜ. ಅದ್ರದ್ದು ಬೀಜ ಎಲ್ಲ ತೆಗ್ದು ಹೀಗೆ ಆಗ್ತದೆ ನೋಡಿ, ಎಷ್ಟು ಚಂದ ಆಗಿದೆ. ಆದ್ಮೇಲೆ ಇದನ್ನು ನೀರಿಗೆ ಹಾಕ್ಬೇಕು. ನೀರಿಗೆ ಹಾಕುವಾಗ ಗಟ್ಟಿರೋ ಬೀಜ ಕೆಳಗೆ ಹೋಗ್ತದೆ, ಗಟ್ಟಿ ಇಲ್ಲದ ಬೀಜ ಮೇಲೆ ಬರ್ತದೆ. ಆದ್ಮೇಲೆ ಮೇಲೆ ಬಂದದನ್ನು ಎಲ್ಲ ತೆಗ್ದು, ಅದು ಮೇಲೆ ಬಂದದನ್ನು ತೆಗ್ದ್ರೆ ಅದು ಮೊಳಕೆ ಬರುದಿಲ್ಲ. ಅದಕ್ಕೆ ಅಡಿಗಿರೋ ಬೀಜವನ್ನು ಒಣಗಿಸಿ 3 ದಿನ ಒಣಗಿಸ್ಬೇಕು. ಒಣಗಿಸಿ ಆದ್ಮೇಲೆ ಹೀಗೆ ಬರ್ತದೆ ನೋಡಿ. ಅದನ್ನು ಪ್ಯಾಕ್ ಸಹ ಮಾಡ್ಬೋದು ನೋಡಿ. ಇದನ್ನು ಫ್ರಿಡ್ಜ್ ಅಲ್ಲಿ ಇಡ್ಬೋದು, ಎಷ್ಟು ವರ್ಷ ಆದ್ರೂ ಸಹ ಫ್ರಿಡ್ಜ್ ಅಲ್ಲಿ ಇಡ್ಬೋದು ನೀವು, ಅದು ಹಾಳೆ ಆಗುದಿಲ್ಲ. ನೋಡಿ, ನಾನು ನಿಮಗೆ ಒಂದು ಟಿಪ್ಸ್ ಕೊಡ್ತೇನೆ. ಈ ಹರಿವೆ ಬೀಜವನ್ನು ಮಣ್ಣಿಗೆ ಹಾಕ್ಲಿಕ್ಕೆ ಹೋಗುವಾಗ ನೀವು ಅದಕ್ಕೆ ಹಳದಿಯನ್ನು ಹಾಕ್ಬೇಕು. ಹಳದಿ ಅಂದ್ರೆ ಅರಶಿನವನ್ನು ಹಾಕ್ಬೇಕು. ಇಲ್ಲಾಂದ್ರೆ ಅದು ಇರುವೆ ಬರ್ತದೆ, ಮತ್ತೆ ಅದು ಗಿಡನೇ ಆಗುದಿಲ್ಲ. ಅದಕ್ಕೆ ನೀವು ಅರಶಿನ ಹಾಕ್ಬೇಕು. ಆದ್ಮೇಲೆ ನಿಮಗೆ ದೊಡ್ಡದಾದ್ಮೇಲೆ ಅದು ಬೀಜ ಎಲ್ಲ ಸಿಗ್ತದೆ. ಮತ್ತೆ ಒಳ್ಳೊಳ್ಳೆ ಸಾಂಬಾರೆಲ್ಲ ಮಾಡ್ಬೋದು, ಸಾಂಬಾರ್ ಪಲ್ಯ ಎಲ್ಲ ಮಾಡ್ಬೋದು. 8 ಬಗೆಯ ಗಿಡಗಳನ್ನು ನಾನು ತೋರಿಸ್ತೇನೆ ಅಂತ ಹೇಳಿದ್ರಲ್ಲ, ನಾನು ಇವಳೆಲ್ಲ ತೋರಿಸ್ತೇವೆ ನಾವು. ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ಆದಿತ್ಯ. ನೀವು ಹೇಗಿದ್ದೀರಿ? ನಾನು ಒಳ್ಳೆಯದಿದ್ದೇನೆ. ಇದು ಕಾಣಿಸ್ತಿದ್ದೇನೆ ಇಲ್ಲಿ ನೋಡಿ. ಅವಾಗ ಅಕ್ಕ ತೋರಿಸಿದ್ರಲ್ಲ, ಇದು ಪಿಂಕ್. ಇದು ನೋಡಿ ಲೈಟ್ ಪಿಂಕ್, ಬಿಳಿ ಮತ್ತೆ ಪಿಂಕ್ ಮಿಕ್ಸ್ ಆಗಿದೆ. ಲೈಟ್ ಪಿಂಕ್ ಆಗಿದೆ. ಹೇಗೆ ಆಗ್ತುಂಟು ಬಲ್ಲೆಯಲ್ಲಿ ತುಂಬಾ ಕಷ್ಟ ಆಗ್ತುಂಟು. ನಮಸ್ಕಾರ ಎಲ್ಲರಿಗೂ, ನಾನು ವೃಷ್ಟಿ. ಇದು ನೋಡಿ, ಇದು ಬಿಳಿ ಸುಂದರಿ. ನೀನು ಕೂಡ ಬಿಳಿ ಸುಂದರಿ ಅಲ್ವಾ? 2 ಬಿಳಿ ಸುಂದರಿಗಳಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ, ಬಿಳಿ ಸುಂದರಿ ಅಂತ ಹೇಳಿ, ಸುಂದರಿ ಅನ್ನುವಂಥದ್ದು ಒಂದು ವೆರೈಟಿ, ಅದರಲ್ಲಿ ಬಿಳಿ ಆಗಿರುವಂತ ಒಂದು ಸುಂದರಿ. ನೋಡಿ, ಬಿಳಿ ಅಂದ್ರೆ ಸುಣ್ಣದ ಬಿಳಿ ಇರ್ತದೆ ನೋಡಿ, ಬಿಳಿ ಆಗಿರ್ತದೆ, ಸೂಪರ್ ಆಗಿರ್ತದೆ. ಅದನ್ನ ವೃಷ್ಟಿ ಸೂಪರ್ ಆಗಿ ವಿವರಿಸಿದ್ರು. ಎಷ್ಟನೇ ಕ್ಲಾಸ್ ವೃಷ್ಟಿ? ಅಂಗನವಾಡಿ. ಇನ್ನು 1ನೇ ಕ್ಲಾಸ್ ಮುಂದಿನ ವರ್ಷ? ನನ್ನ ಅಕ್ಕನ ಶಾಲೆಗೆ.
ಅಕ್ಕನ ಶಾಲೆಗೆ ಹೋಗ್ತೀರಾ? 1ನೇ ಕ್ಲಾಸಿಗ? ಓಕೆ, ಧನ್ಯವಾದ. ನೋಡಿ, ಇದು ಬೇರೆ ವೆರೈಟಿಯ ಹರಿವೆ. ಇದಕ್ಕೆ ನಾವು ಬೆಳಿಗ್ಗೆ ನೋಡ್ಲಿಕ್ಕೆ ಹೋಗುವಾಗ ಇದು ತುಂಬಾ ಇದಕ್ಕೆ ಜೇನು ಬಂದು ಆಕರ್ಷಣೆ ಮಾಡ್ತದೆ. ಇದನ್ನು ನಾವು ಬೀಜಕ್ಕಿಟ್ಟದ್ದು. ಇದು ಚಂದ ಇರ್ತದೆ, ಇದು ಸಾಂಬಾರಿಗೆಲ್ಲ. ಇದು ನೀವು ತೋಟದಲ್ಲಿ ನೆಟ್ರೆ ನಿಮಗೆ ಬೇರೆ ಗಿಡಗಳಿಗೆಲ್ಲ ತುಂಬಾ ಪರಾಗಸ್ಪರ್ಶ ಮಾಡ್ಬೋದು. ನೋಡಿ, ಇದು ಚಿಕ್ಕ ನಿಮಗೆ ಸರಿ ತೋರಿಸ್ತಾರೆ. ಇದನ್ನು ನೋಡಿ, ಇದು ಕೇರಳ ವೆರೈಟಿದ್ದು ಹರಿವೆ. ಇದನ್ನು ನಾವು 6 ತಿಂಗಳಲ್ಲಿ ಎಷ್ಟು ಕಟ್ ಮಾಡಿದ್ರು ಸಹ ಚಿಗುರ್ತಾನೆ ಇರ್ತದೆ. ಇದು ಒಳ್ಳೆ ಇದು ಸಾಂಬಾರಿಗೆಲ್ಲ ಚಂದ, ಪಲ್ಯಕ್ಕೆ ಸಾಂಬಾರಿಗೆಲ್ಲ ಚಂದ ರುಚಿಯಾಗಿ ಬರ್ತದೆ. ಇದ್ರ ಹೆಸರು ನೀವೇ ಹೇಳಿ, ಇದನ್ನು ಕಮೆಂಟ್ ಮಾಡಿ ಇದ್ರ ಹೆಸರನ್ನು. ನೋಡಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ತದೆ, ಅಡಿಕೆ ಪತ್ರಿಕೆಯಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಗಿರುವಂತಹ ಒಂದು ಹರಿವೆದು. ಎಷ್ಟು ಕಟ್ಟಿಂಗ್ ಮಾಡಿದ್ರು ಬರ್ತದೆ. ತೋಡಿಕನದ ಪ್ರೇಮಕ್ಕ ಅವರು ಕೊಟ್ಟಿರುವಂತಹ ಗಿಡ. ಇದನ್ನು ಸ್ವಲ್ಪ ಹೂಗಳನ್ನು ಸಂಗ್ರಹ ಮಾಡ್ತಿದ್ದೇವೆ ಬೀಜಗಳಿಗಾಗಿ. ಯಾರೆಲ್ಲ ಕಾಸರಗೋಡು ಅವರಿದ್ದೀರಿ? ಇದು ಯಾವ್ದಂತ ಗೊತ್ತುಂಟಾ? ಇದು ಕಾಸರಗೋಡಿದ್ದು ವೆರೈಟಿದ್ದು. ಹೌದಾ? ನೋಡಿ ಸ್ನೇಹಿತರೆ, ಕಾಸರಗೋಡು ವೆರೈಟಿಯ ಲೋಕಲ್ ವೆರೈಟಿ ಒಂದು ಹರಿವೆ ಹೇಗಿದೆ ನೋಡಿ. ಮನೀಶ್ ಗಾಂಭೀರ್ ಅಂತೇಳಿ ನಮ್ಮ ಪೆರ್ಲದ ಪಕ್ಕದ ಕಾಟಕುಕ್ಕೆಯ ಯುವ ಕೃಷಿಕರು ಅವರು ಕೊಟ್ಟಿರುವಂಥ ಹರಿವೆ ಬೀಜ ಹೂವಾಗಿದೆ. ಇದರದ್ದು ಕೂಡ ಹೂಗಳನ್ನು ಸಂಗ್ರಹ ಮಾಡಿ ಬೀಜ ಮಾಡ್ತಾ ಇದೀವಿ. ಇದು ನೋಡಿ, ಕರಿಯಾಲ. ಇದು ಪುತ್ತೂರಿನ ಪಕ್ಕದ ಕರಿಯಾಲ. ಇದು ಸಾಂಬಾರಿಗೆಲ್ಲ ರುಚಿ ಆಗ್ತದೆ. ಈಗ ನಾನು ಅದರದ್ದು ದಂಟನ್ನು ಮುರಿದು ತೋರಿಸ್ತೇನೆ. ನೋಡು, ಕತ್ತರಿಸು, ಕಟ್ ಮಾಡು. ನೋಡಿ ಸ್ನೇಹಿತರೆ, ಇದು ಎಷ್ಟು ದಪ್ಪ ಆದ್ರೂ ಕೂಡ ಈ ರೀತಿ ಕಟ್ ಆಗ್ತದೆ. ಕಟ್ ಮಾಡು. ಯಾರ್ಯಾರು ಇದನ್ನು ಉಪಯೋಗ ಮಾಡಿದಿರಿ? ನಮ್ಮ ಮನೆಯಲ್ಲಿ ಇವತ್ತು ಸಾಂಬಾರ್ ಮಾಡಿದ್ರು, ತುಂಬಾ ಸೂಪರ್ ಆಗುತ್ತೆ. ಕರಿಯಾಲ ಅಂತೇಳಿ ಪುತ್ತೂರು ಭಾಗದ ಹೇಳ್ತಾರೆ. ಇದಕ್ಕೆ ಮಟ್ಟು ಹರಿವೆ ಅಂತೇಳಿ ಉಡುಪಿ ಭಾಗದಲ್ಲೂ ಕೂಡ ಹೇಳ್ತಾರೆ. ಒಂದೇ ರೀತಿ ಇದು ಹರಿವೆ. ಇದು ತುಂಬಾ ಚೆನ್ನಾಗಿ ಹಸಿರಾಗಿ ಬೆಳೀತದೆ. ಅದ್ರ ಜೊತೆಗೆ ಇದನ್ನು ಕೂಡ ನಾವು ಬೀಜಕ್ಕೆ ಇಟ್ಟಿದ್ವಿ. ಇದು ಪುತ್ತೂರು ಭಾಗದ್ದು. ನಿಮ್ಗೆ ಯಾರ್ಯಾರಿಗೆ ಗೊತ್ತಿದೆ ಒಂದ್ಸಲ ಕಮೆಂಟ್ ಮಾಡಿ. ಅವ್ರು ಯಾರೋ ಒಬ್ರು ಹಿರಿಯರು ತುಂಬಾ ವರ್ಷದಿಂದ ಇದರ ಬೀಜವನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಇದೊಂದು ವೆರೈಟಿ ನೋಡಿ, ಸ್ವಲ್ಪ ಚೇಂಜ್ ಇದೆ ನೋಡಿ, ಕಲರ್ ಚೇಂಜ್. ಇದು ಕರಿಯಾಲ. ಇದು ಘಟ್ಟದ ಸೈಡಲ್ಲಿ ಕೋರಿ ಪದ್ಪೆ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಉದ್ದವಾಗಿ ಹೂವಾಗ್ಲಿಕ್ಕೆ ಶುರು ಆಗ್ತದೆ. ಈ ರೀತಿ 8 ವೆರೈಟಿಯ ಹರಿವೆಗಳನ್ನು ನಾವಿಲ್ಲಿ ಈ ಬಾರಿ ಸಂರಕ್ಷಣೆ ಮಾಡ್ತಾ ಇದ್ದೇವೆ. ಇನ್ನು ಬೇರೆ ಬೇರೆ ವೆರೈಟಿಯ ಹರಿವೆಗಳೆಲ್ಲವೂ ಕೂಡ ಸಿಗ್ತದೆ ಅಲ್ವಾ ಆರಾಧ್ಯ? ಹೌದು. ನಂದು ವಿಡಿಯೋ ನೋಡಿದ್ರ ಹರಿವೆದು? ಈಗದು ವಿಡಿಯೋ ನೋಡಿ. ಮತ್ತೆ ಈ ಹರಿವೆದು ಗಿಡವನ್ನು ನಾವು ಬೀಜಕ್ಕೆ ಅಂತ ಇಟ್ಟದ್ದು. ಒಮ್ಮೆ ಮಳೆ ಬಂದ್ರೆ ಸಾಕು, ಈ ಬೀಜ ಕೆಳಗೆ ಬಿದ್ದು ಎಲ್ಲೆಲ್ಲ ನೀರು ಹೋಗಿದೆ. ಅಲ್ಲೆಲ್ಲ ಹೀಗೆ ನೋಡಿ, ಹೀಗೆ ಗಿಡ ಬಂದಿದೆ ನೋಡಿ, ಎಷ್ಟು ಗಿಡ ಬಂದಿದೆ ಚಿಕ್ಕ ಚಿಕ್ಕದು. ಎಲ್ಲೆಲ್ಲ ನೀರು ಹೋಗಿದೆ, ಅಲ್ಲೆಲ್ಲ ಆಗಿದೆ ನೋಡಿ. ನಾವು ಹೀಗೆ ಆದ್ರೆ ಕಷ್ಟ ಆಗ್ತದೆ. ಆದ್ರೂ ಕೂಡ ನಾವು ಬೀಜವನ್ನು ಸಂಗ್ರಹಿಸಿ ಇಟ್ಟಿದ್ದೇವೆ. ಇನ್ನು 1 ತಿಂಗಳಾದ್ಮೇಲೆ ನಾವು ಈ ಬೀಜವನ್ನು ಕೊಡ್ತೇವೆ. ಸಬ್ಸ್ಕ್ರೈಬ್ ಯಾರೆಲ್ಲ ಆಗ್ಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.